AK3440 ಆ್ಯಕ್ಚುಲಿ ಅಲ್ಲಿ ಯೆಲ್ಲೋ ಕಲರ್ ಗಾಡಿ ಹೋಗ್ತಾ ಇದೆಯಲ್ಲ, AK3440 ದುರ್ಗಾಂಬ ಅಂತ ಇದೆ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಇವನು ತಾತಪ್ಪನ ಬಲಂಗುಚ್ಚಿ ಸೈಕಲಲ್ಲಿ ಬಂದಿದ್ದಲ್ಲ, ತಾತಪ್ಪನ ಬಲಂಗುಚ್ಚಿ ಮತ್ತು ಪೂಜಾರಿಗಳಿದಾರಲ್ಲ ಅವ್ರ ಬಲಂಗುಚ್ಚಿಗಳು ಇವರು. ಇವನಿದ್ದಾನಲ್ಲ, ಇವನ ಹೆಸರು ಮಂಜುನಾಥ್ ಅಂತ ಪೇಮೆಂಟ್ ಆಗಿದ್ದು. ಈಗ ಟೀ ಕುಡಿದು ಮಂಜುನಾಥ್ ಅಂತ ಪೇಮೆಂಟ್ ಆಯಿತು. ಸ್ಟೋರಿ ಏನಂದರೆ, ಲೈವ್ ಬಂದು ಇಲ್ಲಿ ಟೀ ತೊಗೊಳಕ್ಕೆ ಟ್ರೈ ಮಾಡಿದೆ. ಅವಾಗ ಅವ್ನು ಹೇಳಿದ್ದೇನೆಂದರೆ, ಇವ್ನು ನೋಡಿ ಹಿಂಗೆ ಏನೋ ಬ್ಲ್ಯಾಕ್ ಮನಿ ಎಲ್ಲ ವೈಟ್ ಮನಿ ಆಗೋಗುತ್ತೆ ಹಂಗೆ ಏನೋ ಮಾತಾಡ್ತಾ ಇದ್ದ. ಯಾರೋ ಅಂದರೆ ಹೆವಿ ಮಾತಾಡ್ತಾನೆ ಇವನು. ಮುಂಚೆನೂ ಹೀಗೆ ಆಗಿತ್ತು. ಈಗ ನನ್ನ ಮಗ ಹೇಳ್ದ, ಹಂಗೆ ಮಾಡು ಹಿಂಗೆ ಮಾಡು, ನೀನು ಬಿಟ್ಟಿರೋ ದುಡ್ಡೆಲ್ಲ ವೈಟ್ ಮನಿ ಬ್ಲ್ಯಾಕ್ ಮನಿ ಎಲ್ಲ ವೈಟ್ ಮನಿ ಆಗೋಗುತ್ತೆ ಹಂಗೆ ಅಂತ ಏನೋ ಕತೆ ಹೇಳ್ತಾ ಇದ್ದ. ಸಡನ್ನಾಗಿ ನಾನು ಹೋಗಿ ಗೂಗಲ್ ಪೇ ಮಾಡಿದ ತಕ್ಷಣ ಇಲ್ಲಿ ನೋಡೋಕ್ಕೆ ಹೆಂಗೆ ಅವ್ರೆ ಟಕ್ ಅಂತ ಗೂಗಲ್ ಪೇ ಮಾಡಿದ್ರು. ಅದರಲ್ಲಿ 20 ಪೈಸೆ ಮೋದಿಗೆ ಹೋಗ್ಬಿಡ್ತದೆ ಹಂಗೆ ಏನೋ ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಂದರೆ ನೋಡೋಕ್ಕೆ ಹಿಂಗೆ ಹೇಳ್ದ. ಅದಾದಮೇಲೆ ಪುನಃ ನೆಕ್ಸ್ಟ್ ಕಂಟಿನ್ಯೂ ಆಗಿ, ಈಗ ಕುಡ್ದು ಎಲ್ಲ ಯಾಕೆ ಹಾಳು ಮಾಡ್ಕೊತೀರಾ ನೀವು? ಅವ್ನು ಬೇರೆ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದಲ್ಲೊಬ್ಬ ಅವನು ಬುದ್ಧಿ ಹೇಳ್ತಾಯಿದ್ದೆ. ಕುಡ್ದು ಎಲ್ಲ ಯಾಕೆ ಹಾಳು ಮಾಡ್ಕೊತೀರಾ? ದುಡ್ಡು ವೇಸ್ಟು, ಹೆಲ್ತ್ ಹಾಳಾಗುತ್ತೆ ಹಂಗೆ ಅದ್ರ ಬದಲು ಮನೇಲಿ ಕೊಟ್ಬಿಟ್ಟು ಅದೇನು ಬೇಕು ಮಾಡಿಸ್ಕೊಂಡು ಚೆನ್ನಾಗಿ ತಿನ್ನಿ ಹಂಗೆ ಅಂದ್ಕೊಂಡು ಏನೋ ಕತೆ ಹೊಡೆದ. ಸೊ ಅದು ಸ್ಟೋರಿ. ಅದು ಇಂಡೈರೆಕ್ಟ್ ನನಗೆ ಹೇಳ್ತಾ ಇರೋದು, ಇಂಡೈರೆಕ್ಟಾಗಿ. ಆ್ಯಕ್ಚುಲಿ ಪೇಮೆಂಟ್ ಮಾಡಿದ್ದು ಮಂಜುನಾಥ್ ಅಂತ ಬಂತು. ಮ್ಯಾಕ್ಸ್ ಮಂಜುಳಾ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಜುನಾಥ್. ಆ್ಯಕ್ಚುಲಿ ದುರ್ಗಾಂಬ, ಅದಕ್ಕೆ ನಾಳೆ ಸ್ಟಾರ್ಟಿಂಗ್ ಓಪನಿಂಗಲ್ಲಿ. ಆ್ಯಕ್ಚುಲಿ ಅದು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅಂದ್ಕೊಳ್ತಿದ್ದೆ. ಇದು ಒಳ್ಳೆ ಎವಿಡೆನ್ಸಾಗಿ ಕೆಲಸ ಮಾಡ್ತದೆ. ಸೊ ಅದಕ್ಕೋಸ್ಕರ ಕವರ್ ಮಾಡ್ತಾಯಿದ್ದೀರಿ. ದುರ್ಗಾಂಬ ಆ್ಯಕ್ಚುಲಿ ಅದು ಮೊಬೈಲ್ ಸ್ವಲ್ಪ ಕೊಳೆ ಇದೆ, ಈಗ ಚೆನ್ನಾಗಿದೆ. ಕೈಯಲ್ಲೆಲ್ಲ ಏನೇನೋ ನಾನು ಆ್ಯಕ್ಚುಲಿ ಪಾಕೆಟಲ್ಲಿ ಇಡೋಲ್ಲ, ಇದರಲ್ಲಿ ಇದರಲ್ಲಿ ಇರ್ತೀನಿ, ಶಾರ್ಟ್ಸಲ್ಲಿ ಒಳಗಡೆ. ಸೊ ಅದಕ್ಕೋಸ್ಕರ ಜೊತೆಗೆ ಸ್ವೆಟ್ಟೆಲ್ಲ ಆಗಿರುತ್ತೆ. ಹೀಗಾಗಿ ಔಟ್ಡೋರಲ್ಲಿ ಬೇರೆ ಜೀವನ ಮಾಡ್ತಿರ್ತೀನಿ. ಸೊ ಹೀಗಾಗಿ ಕೈಯೆಲ್ಲ ಕೊಳೆ ಇರುತ್ತೆ. ಇವಾಗ ಸ್ಕ್ರೀನ್ ಎಲ್ಲ ಸ್ವಲ್ಪ, ಜೊತೆಗೆ ಮಂಜು ಕೂಡ ಇದೆ, ಎಲ್ಲ ಬ್ಲರ್ ಆಗಿದೆ. ಆ್ಯಕ್ಚುಲಿ ಈ ಕಡೆ ಬರದೇ ಇರಲಿ ಅಂತ ಹಿಂಗೆ ಮಾಡೋದು. ಏನಕ್ಕೆ ಅಂದರೆ ಷಡ್ಬುಗಾಮ್ ಅಂಗಡೀಲಿ ಅಥವಾ ವರುಣವ್ರ ಅಂಗಡೀಲಿ ಟೀ ಕುಡೀಲಿ, ಇಲ್ಲಿವರೆಗೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡೋದು ಬಡೇಕ್ಲಿ. ಹೆಂಗಿದ್ರು ಜೋಬಲ್ಲಿ ದುಡ್ಡಿತ್ತಲ್ಲ, ಬೆಳಗ್ಗೆ ಎದ್ನಲ್ಲ ಒಂದು ಟೀ ಕುಡಿಯೋಣ ಬಂದೆ. ಈ ಬಡ್ಡೆ ತವೋ ಇಲ್ಲದಿರೋದೆಲ್ಲ ಆಡ್ತವೆ. ಮುಂಚೆನೂ 2-3 ಸರಿ ಟೀ ಕುಡ್ದಿದ್ದೀನಿ. ಅವಾಗಲೂ ಹಿಂಗೆ ಏನೇನೋ ಮಾತಾಡ್ತಾನೆ ಗುರು, ಅಷ್ಟಿಷ್ಟೆಲ್ಲ ಮಾತಾಡೋದು. ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕುಡಿದ್ಬಿಡಿ, ಇನ್ನೇನೆಲ್ಲ ಆಗೋಯ್ತು. ಇಲ್ಲ ಕಾಫಿಗೆ 2 ಸರಿ ಹಂಗೆ ಮಾಡಿ 3 ಸರಿ ಕುಡ್ದಿದ್ದಲ್ಲ. ಔಟ್ ಆಫ್ ದಟ್ 2 ಸರಿ ನಂಗೆ ಹಂಗೆ ಆಗಿತ್ತು. ಒಂದು ಸರಿ ಇನ್ನೊಂದು ಸ್ವಲ್ಪ ಟೀ ಬೇಕಾದ್ರೆ ಕುಡಿದ್ಬಿಡಿ, ಇದಾಗ್ಬಿಡುತ್ತೆ ಎಲ್ಲ, ಇನ್ನೇನು ಆಗೋಯ್ತು, ಖಾಲಿ ಮಾಡ್ಬಿಟ್ಟು ಹೋಯ್ತಾ ಇರೋದಂತೆಲ್ಲ ಆಗೋಯ್ತು, ಬೇಕಾದ್ರೆ ಹಾಕೋಬಿಡಿ ಅಂತ ಹೇಳ್ದ. ಅಂದರೆ ಎಕ್ಸ್ಟ್ರಾ ಟೀ ಕುಡ್ಕೋ ಅಂತ ಹೇಳ್ದ ಒಂದು. ಇನ್ನೊಂದು ಸರಿ 10 ರೂಪಾಯಿಗೆ ಕಾಫಿ ತೊಗೊಂಡಲ್ಲ, ಕಾಫಿ ಇಲ್ಲ ಟೀ ತಗೊಳ್ಳಿ, ಟೀ ಇಲ್ಲ ಕಾಫಿ ತಗೊಳ್ಳಿ ಅಂದ. ಸರಿ ಕಾಫಿನ ಕುಡಿ ಅಂದ್ಬಿಟ್ಟು ತೊಗೊಂಡೆ. ಆವಾಗ ಕಾಫಿ 15 ರೂಪಾಯಿ, 10 ರೂಪಾಯಿ ಅಲ್ಲ. ಇದು ಆ್ಯಕ್ಚುಲಿ ಎಲ್ಲ ತಿರೋಯ್ತು, ಮನೆಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಕೊಟ್ಬಿಡ್ತಾ ಇದ್ದೀವಿ ಅಷ್ಟೇ, ತಗೊಳ್ಳಿ ಬಗ್ಗಿಸ್ಕೊಳ್ಳಿ ಅಂತ. ಆವಾಗಲೂ ಹಂಗೆ ಕತೆ ಹೇಳ್ತಾನೆ. ಹಿಂಗೆ ಒಂದೊಂದು ಸರಿ ಏನಾದ್ರು ಒಂದು ಮಾಡ್ತಾನೆ ಇರ್ತಾನೆ ಬಡ್ಡಿ ಮಗ. ಬರೀ ಹೆವಿ ಅಂದರೆ ಹೆವಿ ಕ್ರೀಗ್ ಬಡ್ಡಿ ಮಗ. ಮುಂಚೆ ಒಂದು ಸರಿ ವೀಡಿಯೋ ಕವರ್ ಮಾಡಿದೆ ಇಲ್ಲಿ, ಈಗಲೂ ಇದೆ ಇಲ್ಲಿ ಊಟ ಯಾರೋ ಬಿಸಾಕಿರೋದು. ಸೊ ಇದೇ ರಿಲೇಟೆಡ್ ಆ್ಯಕ್ಚುಲಿ ಒಂದು ವೀಡಿಯೋ ಕವರ್ ಮಾಡಿದೆ ಮುಂಚೆ. ಅಲ್ಲಿಗೆ ಅಂಬುಗಳು ಆ್ಯಕ್ಚುಲಿ ಮುಖ ಕವರ್ ಮಾಡಬೇಕಿತ್ತು. ಮೊಬೈಲ್ ಬೇಗ ಆನ್ ಆಗಲಿಲ್ಲ. ಪೊಲೀಸ್ ಅಧಿಕಾರಿ ಬ್ಯಾಕಪ್ ಫೀಲ್ಡಿಂಗು ಬಂದಿರೋದು. ಯಾಕೆ ಅಂದರೆ ಇಡ್ಲಿ ಸಣ್ಣ ಇದೆ ಮಾಮೂಲಿ, ದೋಸೆಗೆ ಆ ಥರದ್ದು ಇಡ್ಲಿ ಇದೆ. ಸೊ ನಾನೇನಾದ್ರು ಕ್ಲಿಕ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಕಪ್ ಫೀಲ್ಡಿಂಗ್ ಬಂದಿರೋದು ಅವರು. ಈ ವ್ಯಕ್ತಿ ಆಚೆಗೆ ಹೋಗ್ತಿದ್ದಂಗೆ ಇನ್ನೊಬ್ಬ ಒಳಗಡೆ ಬಂದ. ಬಹುಶಃ ಕವರ್ ಆಗಿರ್ತಾರೆ ಅಂದ್ಕೊಳ್ತೀನಿ ಆ ವ್ಯಕ್ತಿನೇ. ಆ್ಯಕ್ಚುಲಿ ಏಲಿಯನ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದ್ರ ಪ್ರಕಾರ ಚರಣ 50% ತೊಗೊಳ್ತಾನೆ, ಹೀಗಾಗಿ ನನಗೆ 50% ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ಚರಣನಿಗೋಸ್ಕರ 50% ಕಟ್ ಮಾಡಿದ್ದಾರೆ ಅಂತ ಅರ್ಥ. ಆ್ಯಕ್ಚುಲಿ ಈ ಗಾಡಿ
K09MH2751. ಆ್ಯಕ್ಚುಲಿ ಫುಟ್ಪಾತ್ ಅದಕ್ಕಿಂತ ಮುಂಚೆ ಕವರ್ ಮಾಡ್ಕೊಂಡಿರೋದು ಜಾಗ. ಎಲ್ಲಾದರೂ ಆಗಿದ್ದಾಗಲೂ ಇನ್ನೊಂದು ಮುಂಚೆ XUV700 ಐತಲ್ಲ, ಆ ಗಾಡಿ ಹಾಗೆ ಮುಂದೆ ತೊಗೊಬಂದು ನಿಲ್ಲಿಸ್ದ. ಅದು ಅವನೇನು ಹೊಡ್ಕೊಂಡು ಹೋಗೋದು ಒತ್ತರಿಸ್ಕೊಂಡು ಹೋಗೋದು ಮಾಡಿಲ್ಲ, ಒಟ್ಟು ತಂದು ಮುಂದೆ ನಿಲ್ಲಿಸ್ದ. ಒಟ್ಟಲ್ಲಿ ಬರೀ ಕ್ಲೋಸಪ್ಪಲ್ಲೇ ಬಂತು. ಈ ಗಾಡಿ ಮುಂದೆ ತಂದು ನಿಲ್ಲಿಸ್ದ, ಅಂದರೆ ಕ್ಲೋಸಪ್ಪಲ್ಲಿ ಬರಲಿಲ್ಲ ಇದು. ಆದರೆ ತಗೊಬಂದು ಮುಂದೆ ಫುಟ್ಪಾತ್ ಹತ್ಬಾರ್ದು, ಈ ಜಾಗ ಆಗಬಾರ್ದು, ಆ ಥರ ಕ್ಲೋಸ್ ಮಾಡ್ಕೊಂಡು ಒಂಚೂರು ಜಾಗ ಬಿಟ್ಟಿದ್ದ, ಚೂರು. ಪೂಜೆ ಸಾಮಾನು, ತೆಂಗಿನಕಾಯಿ, ಆಳು ಮೂಳೆ ಏನೇನೋ ಇದೆ. ನೀರು ಕಡಿಮೆ ಇದೆ, ಫಿಲಪ್ ಇದೆ. ಅಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾನೆ ಒಂದು ಹುಡುಗ, ಎರಡನೇ ಜಾಗದಲ್ಲಿ ಕೂತ್ಕೊಂಡು. ಇನ್ನೊಬ್ಬ ಮೊದಲನೇ ಜಾಗದಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ಕೊತಿದ್ದಾನೆ. ಅದು ಪುಟ್ಟಸ್ವಾಮಿ, ಇದು ಮಹೇಶ ಮತ್ತು ಕೂದಳಕಂದನ ಬಾಲಂಗುಚಿ. ಇವನು ಪುಟ್ಸ್ವಾಮಿನೇ, ಪುಟ್ಸ್ವಾಮಿ ಬಾಲಂಗುಚಿನೇ ಅವರೆಲ್ಲ, ಇಬ್ಬರು ಪುಟ್ಸ್ವಾಮಿ ಬಾಲಂಗುಚಿಗಳೇ. ಒಬ್ಬ ಒಳೇದಾಡ್ತಾ ಇರೋದು, ಇನ್ನೊಬ್ಬ ನನಗಿಂತ ಮುಂಚೆ ಕ್ಲೀನ್ ಮಾಡ್ಕೊಂಡು ಒಣಗಿಸ್ತಾ ಇರೋದು, ಅಲ್ಲೇ ಒಣಗಿಸ್ತಾ ಇದ್ದಾನೆ ಅವನು. ಇಂಥ ಮಿಡ್ರಿಗುಟ್ಟು ನನ್ನ ಮಗ ಲೆಕ್ಕ ಹಾಕಿ ಒಣಗಿಸೋಕ್ಕೆ, ಡ್ರೈ ಮಾಡೋಕ್ಕೆ ಈ ಕಡೆ ಬಂದು ಡ್ರೈ ಮಾಡ್ತಾಯಿಲ್ಲ, ಅಲ್ಲೇ ಕೂತ್ಕೊಂಡು ಡ್ರೈ ಮಾಡ್ತಾ ಇರೋದು. ನಾನೀಗೇನಾದ್ರು ಸ್ನಾನ ಮಾಡಬೇಕು ಅಂತಂದರೆ ಅವ್ನು ಮಾಡ್ಕೊಳ್ಳಿ ನಿಂಪಡ ನೀವು ಅಂತ ಅಲ್ಲೇ ಕೂತಿರ್ತಾನೆ ನೋಡಿಕೊಂಡು. ಹತ್ರಕ್ಕೆ ಹೋಗಿ ಹಿಡಿತೀನಿ ನೋಡೋದಕ್ಕೆ ಅವರು. ಇನ್ನೂ ಒಬ್ಬ ಬಂದ ಈಗ, ಜಸ್ಟ್ ಅರೈವ್ಡ್. ಇದು ಹೋಗಿ ಗಾಡಿ ನಂಬರ್ ಹೋಗ್ತೀನಿ ಕೆಳಗಡೆ ಹೋಗಿ. ಬಹುಶಃ ಇನ್ನೂ ಜನ ತುಂಬ್ಕೊಳ್ತಾರೆ ಅಂದ್ಕೊಳ್ತೀನಿ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಂತ ನನಗೆ ಸಂಡೇ ಬರಲಿಲ್ಲ, ಆದರೂ ಕೂಡ ತುಂಬಿ ತಿಳುಗ್ತಾ ಇದ್ದಾರೆ. ಯೂರಿನ್ಗೆ ಹೋಗ್ತಾವ ನಾನು ಟಾಯ್ಲೆಟ್ಗೆ. ಹಿಂದಕ್ಕೆ ಬಾ ಅಂತ. ಎಲ್ಲಿಗಿಂದ ಹೋಗ್ಬೇಕು ಅಂದರೆ ಎಲ್ಲ ಕಡೆಗೂ, ನಂಜನಗೂಡಿಗೆ ಹೋಗಬೇಕು, ಚಾಮುಂಡಿಬೆಟ್ಟಕ್ಕೆ ಹೋಗಬೇಕು, ಪಡ್ಕೊಳಗೆ ಹೋಗಬೇಕು, ಬಂದೂರಿಗೂ ಹೋಗಬೇಕು, ಎಲ್ಲ ಕಡೆಗೂ ಹೋಗಬೇಕು. ಹೋಗಿ ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ಅದೇ ಯೂರಿನ್ ಫಾರ್ಮುಲಾ. ಎಲ್ಲ ಫಿಶಿಂಗ್ ಬಂದಿರೋರು ಇರಬೇಕು. K09HJ9269, K09HQ1977, K09HX8676 ಎಲ್ಲ ಹೆಚ್ಚಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ನಂಬರ್ ರೈಟ್ ಫಿಂಗರ್ ಕ್ವೀನ್ ಹೇಳಿಲ್ವ, ಮೇಲೆ ನಿಂತ್ಕೊಂಡಿದ್ದಾಗ ಒಂದು ಟಾಯ್ಲೆಟ್ ಮಾಡ್ತಿದ್ದೆ ಅಂತ, ಯೂರಿನ್ ಫಾರ್ಮುಲಾ ಅದು. ಆಕ್ಸ್ ಮಂಜುಳ ಮತ್ತೆ ಬಾ ಅಂತ. ಬಹುಶಃ ಅವರೆಲ್ಲ ಫಿಶಿಂಗ್ ಮಾಡ್ತಿರ್ತಾರೆ ಅಲ್ಲಿ ಕೆಳಗಡೆ. ಫುಲ್ ಎಲ್ಲ ಬ್ಲಾಕ್ ಆಗಿರುತ್ತೆ ಕೆಳಗಡೆ, ಎಲ್ಲೂ ಜಾಗ ಇರಲ್ಲ ಖಂಡಿತ. ನಾನು ಅಲ್ಲಿ ಹೋಗೋವರೆಗೂ ಬಿಡೋದಿಲ್ಲ ಸ್ನಾನ ಮಾಡೋಕ್ಕೆ, ಆದರೆ ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿದ್ದ ಸಮಸ್ಯೆಗಳೆಲ್ಲ ಆಗ್ತವೆ ಅಂತ, ಅದಕ್ಕೆ ಬ್ರೆಡ್ ತೊಗೊಂಡಿದ್ದು. ಇನ್ನೂ ಬ್ರೆಡ್ ತಿಂತಾನೇ ಇದ್ದೀನಿ. ಆ್ಯಕ್ಚುಲಿ ಬ್ರೆಡ್ ತೊಗೊಂಡೆ, ಬ್ರೆಡ್ ಚೆನ್ನಾಗಿದೆ, ಆದರೆ ಬ್ರೆಡ್ ತಿಂತಾಯಿದ್ದೀನಿ. ಬ್ರೆಡ್ಡು ಆ್ಯಕ್ಚುಲಿ ಹೊಟ್ಟೆ ತುಂಬಿದೆ ನನಗೀಗ. 20 ರೂಪಾಯಿ ಇಡ್ಲಿ ತಿಂದಿದ್ದೀನಿ, 40 ರೂಪಾಯಿ ಬ್ರೆಡ್ ತಿಂದಿದ್ದೀನಿ. ಆ್ಯಕ್ಚುಲಿ ಇಡ್ಲಿ ತಿಂದೇ ಇದ್ರೂ ನಡೀತಾ ಇತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಅದು. ಅದ್ರ ಬದಲು 20 ರೂಪಾಯಿ ಕೊಟ್ಬಿಟ್ಟು ಒಂದೇ ಒಂದು ಇಡ್ಲಿ ತಿಂದಿರೋ ಆಗಿರೋದು ರೋಡ್ ಸೈಡಲ್ಲಿ, ಫಾಸ್ಟ್ ಫುಡಲ್ಲಿ. ಸೊ ಹೆಂಗೋ ಕ್ಯಾಂಟೀನ್ ಇಡ್ಲಿ ಪ್ಲಸ್ ಇದು ಎರಡು ಸೇರಿಸಿ ಚೆನ್ನಾಗಿ ಹೊಟ್ಟೆ ತುಂಬ್ಕೊಂತು. ಬ್ರೆಡ್ಡೇ ಆ್ಯಕ್ಚುಲಿ ಹೊಟ್ಟೆ ತುಂಬಿದ್ದು. ಬ್ರೆಡ್ ಸಖತ್ತಾಗಿತ್ತು. ಬ್ರೆಡ್ ಸ್ವೀಟ್ ಬ್ರೆಡ್ ಇದೆ, ಅದಕ್ಕೆ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಬ್ರೆಡ್ ಮಾತ್ರ ಒನ್ ಆಫ್ ದಿ ಬೆಸ್ಟ್. ಇದ್ರ ಮುಂದೆ ರೈಲ್ವೆ ಸ್ಟೇಷನ್ ಮುಂಭಾಗ ಇದೆ, ಅವ್ನು ಕೊಡ್ತಾನೆ, ಸಖತ್ತಾಗಿತ್ತು. ಬಹುಶಃ ಅವರು ಈ ಫಿಶಿಂಗ್ ಮಾಡ್ತಿರೋದು ಬರೀ ಅಷ್ಟೇ ಅಲ್ಲ, ಇಲ್ಲೂ ಕೆಳಗಡೆ ಎಲ್ಲ ಇರ್ತಾರೆ. ಈ ಕೆಳಗಡೆ ನಂಬರ್ 2 ಹೋದರೆ ನಾನು ಕೆಳಗಡೆ ಹೋಗ್ತೀನಿ. ಸೊ ಇಲ್ಲಿಗೂ ಬಂದುಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿಗೂ ಬಂದಿರ್ತಾರೆ ಜನಗಳು. ನೋಡೋದ ಕೆಳಗಡೆಗೆ ಹೋಗ್ತೀನಿ, ಆದರೆ ಕವರ್ ಮಾಡ್ತೀನಿ ಅವ್ರನ್ನ ಇದ್ದರೆ ಅಲ್ಲಿಲ್ಲ ಅಂದರೆ ಬಂದೇ ಬರ್ತಾರೆ ಹುಡ್ಕೊಂಡು. ನಾನು ಆ ಕಡೆಗೆ ಹೋಗಲಿಲ್ಲ ಅಂದರೆ ಈ ಕಡೆ ಬರ್ತಾರೆ ಹುಡ್ಕೊಂಡು. ಆಮೇಲೆ ಅವರೇ
ಹಳ್ಳಿಲ್ವಾ ಈ ಕಡೆಗೆ ಹೋದ್ರೆ ಬಂದೇ ಬರ್ತಾರೆ ಅಂತ. ಎತ್ಕೊಬರಿ ಮತ್ತೆ ಬಂದ್ಬಿಡ್ತಾ ಕಟ್ ಮಾಡಿದ್ದಾರೆ ಅಸಲೇ ಕಳ್ಳ ಮಾಡು ಸರ್ ಯಾವಾಗ ಬಂದ್ರಿ? ಈಗ ಬಂದೆ ನಂಬರ್ 2 ಹೋಗೋದಂತ ಕೆಳಗೆ ಬಂದೆ. ಬಂದಲ್ಲ ಯಾವ ಕಡೆ ನಂಬರ್ 2 ತೋರ್ಸಕ್ಕೆ ಬಂದಿರ್ತಾರೆ. ಎಲ್ಲ ಬಿದ್ದು ಹೊಸಿ ಬರೀ ಬಿದ್ದಿಲ್ಲ. ಸೋಳ್ಗಳು ಬೇಕಲ್ಲ ಅಭ್ಯಾಸ. ಏನಪ್ಪ ನಂಬರ್ 2ಗೆ ಹೋಗಿ ಬೇರೆಷ್ಟೊಳಗೆ ಒಂದು ಗಾಡಿ ಮಿಸ್ಸಿಂಗ್ ಇದೆ. ಅವಳು ಮುಗಿಸ್ತಾ ಇದ್ದಾನೆ. ಇದು ತಾತಪ್ಪನ ಸ್ಟೈಲ್ ಇದೆಲ್ಲ ಪುಟ್ಗೋಸಿಗೆ. ಇಲ್ಲಿ ಯಾವುದೋ ಫ್ಯಾಮಿಲಿ ಉದ್ದಕ್ಕೂ ಫುಲ್ ಜಾಗ ಭರ್ತಿ ಆಗಿದ್ದಾರೆ. ಉದ್ದಕ್ಕೂ ಫುಲ್ ಭರ್ತಿ ಆಗಿದೆ, ಒಂದೇ ಕಡೆ ಜಾಗ ಖಾಲಿ ಇರೋದು. ಅದು ಅವ್ರು ಮಾಡ್ತಾ ಇರೋದು. ಈಗ ಬೂಂದಿ ಖಾರ ಬಂದು ಹಿಡಿದಿದ್ದಾನೆ. ಜೀಪನ್ನು ಕೊಡುವಂತ ಅಂದರೆ ರೀಡು ಮಾಡುವಂಥ KA09 EY 2517 ಇನ್ನೋ ಬ್ಯಾಟ್ರಿ ಸುಮ್ಮನೆ ಬರ್ತಾನೆ ಇರ್ತಾರೆ ಬಿಡು. ನಾನು ಮಾಲೆ ಬೇರೆ ಹಾಕ್ಕೊಂಬಂದವನು ಸುಮ್ಮನೆ ಬರ್ತಾನೆ ಇರ್ತಾರೆ ಜನ. ಫಾರ್ 2 ಮೇಜರ್ ರೀಸನ್ಸ್ ಇವತ್ತು. ಒಂದು ತಾತಪ್ಪ ಬೇಡ ನನ್ನ ಟೀಮ್ಗೆ ಅಂತ ಹೇಳಿದ್ದೆ. ಇನ್ನೊಂದು ಇದು ಬೇಡ ಅಂತ ಏನು ನಂಜನಗೂಡಿಗೆ ಹೋಗಿಲ್ಲ, ನಂಜನಗೂಡು ದೇವಸ್ಥಾನ ಕೂಟಕ್ಕೆ ಹೋಗಿಲ್ಲ ಒಂದು. ಇನ್ನೊಂದು ಇಲ್ಲಿ ತಾತಪ್ಪ ಬೇಡ ಅಂತ ಹೇಳಿದೆ. 2 ಮೇಜರ್ ರೀಸನ್ಸಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿ ಓವರ್ಕ್ರೌಡ್ ಆಗ್ತಾ ಇದ್ದಾರೆ. KA09 HW2346 ಇವರಿಬ್ಬರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಅದಕ್ಕೆ. ಆ್ಯಕ್ಚುಲಿ ನೀವು ಹುಬ್ಬಳ್ಳಿ ಮೇಲಕ್ಕೆ ಉಬ್ಬಂತಾನೆ ಅಂದರೆ ಏನು ಅಂತ ಸನ್ನೆ ಮಾಡ್ತಾರಲ್ಲ ಆ ಥರ ಹುಬ್ಬಳ್ಳಿ. ಆ್ಯಕ್ಚುಲಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಅದಕ್ಕೆ ಲಿಫ್ಟ್ ಸಿಕ್ಕಿಲ್ಲ. ತುಂಬ ಹೊತ್ತಿಂದ ಇಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ಲಿಫ್ಟ್ ಸಿಕ್ಕಿಲ್ಲ ಅಂತ ಅವ್ರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೋದು. ಜೊತೆಗೆ ನನಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಂತ. ಅದು ಆ್ಯಕ್ಚುಲಿ ಅಲ್ಲ ಅಂತ ಏನೋ ಬರ್ತಿದೆ ಮುಂದೆ ಕ್ಯಾಂಟರ್ ಮೇಲೆ. ಇಲ್ಲೆಲ್ಲ ಚಾರ್ಜ್ ಹಾಕೋಂಗಿಲ್ಲ, ಇಲ್ಲ ಯಾಕೆ ಚಾರ್ಜ್ ಹಾಕ್ತೀರಿ ಅಂತ ಕ್ವಶನ್ ಮಾಡಿ ಹೊರಡಿ ಅಂತ ಕಳಿಸ್ತಾ ಇರೋದು ಪೊಲೀಸ್. ಯಾರೋ ಹುಡುಗರು ಈ ಕಡೆಗೆ ನೋಡ್ಕೊಂಡು ಏನೋ ಕತೆ ಹೊಡಿತಾ ಇದ್ದಾರೆ. ಚಕ್ಕಂದಾಗಡೆ ತಿರ್ಗೌಟ್ರು ಭವಿಷ್ಯಕ್ಕೆ ಕವರ್ ಆಗಿರುತ್ತೆ ಕ್ಯಾಮ್ರಾದಲ್ಲಿ ಅಂದ್ಕೊಳ್ತಿರೋದು.